ನೋಡಿ, ಇದು ಬಂದು ಎಕ್ಸ್ ಅಕ್ಷ, ಇದು ಬಂದು ವೈ ಅಕ್ಷ. ಹಾಗಾದ್ರೆ ಇಲ್ಲಿ ಗಮನಿಸಿ, ಈ ಎರಡೂ ಅಕ್ಷನುವೆ ನಮ್ಮ ಸಮತೋಲವನ್ನು 4 ಭಾಗ ಮಾಡಿದಾವೆ. ಹಾಗಾದ್ರೆ ಈ 4 ಭಾಗಕ್ಕೆ ಹೆಸರಿರುತ್ತಲ್ವಾ? ಹೌದು. ಮೊದಲನೆಯದನ್ನ ನಾವು ಚತುರ್ಧಕ 1 ಅಂದ್ರೆ ಕ್ವಾಡ್ರಂಟ್ 1 ಅಂತ ಹೇಳ್ತೀವಿ. ಇದನ್ನ ಕ್ವಾಡ್ರಂಟ್ 2 ಅಂದ್ರೆ ಚತುರ್ಧಕ 2. ಇದು ಚತುರ್ಧಕ 3, ಇದು ಚತುರ್ಧಕ 4 ಅಂತ ಆಯ್ತು. ಈಗ ಇನ್ನೊಂದು ಗಮನಿಸಿ, ಇದು ಬಂದು ಕೇಂದ್ರ ಸ್ಥಾನ ಅಲ್ವಾ? ಕೇಂದ್ರದಿಂದ ಬಲಗಡೆ ಹೋಗ್ತಿರೋವಾಗ ನೋಡಿ, ಎಲ್ಲಾ ಸಂಖ್ಯೆಗಳುವೆ ಧನಾತ್ಮಕ ಸಂಖ್ಯೆಗಳು. ಇಲ್ಲಿ ಕೇಂದ್ರದಿಂದ ಎಡಗಡೆ ಹೋಗ್ತಿದೀವಿ ಅಂದಾಗ ಋಣಾತ್ಮಕ ಸಂಖ್ಯೆಗಳು. ಮತ್ತೇನಾದ್ರೂ ಇದೆಯಾ? ನೋಡಿ, ಕೇಂದ್ರದಿಂದ ಮೇಲೆ ಹೋಗ್ತಿರೋವಾಗ ಏನ್ ಬರ್ತಿದೆ? ಕರೆಕ್ಟ್, ಧನಾತ್ಮಕ ಸಂಖ್ಯೆ. ಕೇಂದ್ರದಿಂದ ಕೆಳಗಡೆ ಹೋಗ್ತಿದೆ ಅಂದ್ರೆ ಋಣಾತ್ಮಕ ಸಂಖ್ಯೆ. ಈಗ ಗಮನಿಸಿ, ಇಲ್ಲೆಲ್ಲ ಸಂಖ್ಯೆಗಳು ಯಾವ ತರ ಇರುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಮೊದಲನೇ ಚತುರ್ಧಕದಲ್ಲಿ ಒಂದು ಬಿಂದು ಇದೆ ಅಂತ ಅನ್ಕೊಳ್ಳಿ. ಇದು ಬಂದು ಎ. ಇದರ ನಿರ್ದೇಶಾಂಕಗಳು ಯಾವ ಚಿಹ್ನೆ ಉಳ್ಳದ್ದಾಗಿದೆ? ಇಲ್ಲಿ x2 ಪಾಸಿಟಿವ್ ಇದೆ, y2 ಪಾಸಿಟಿವ್ ಇದೆ. ಹಾಗಾದ್ರೆ ಏನ್ ಹೇಳ್ಬೋದು? ಚತುರ್ಧಕ 1ರಲ್ಲಿ ಯಾವುದೇ ಬಿಂದು ಇದ್ರೂನುವೆ ಅದರ ಚಿಹ್ನೆಗಳು ಎರಡೂನುವೆ ಧನಾತ್ಮಕ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಚತುರ್ಧಕ 2ರಲ್ಲಿ ಯಾವುದೋ ಬಿಂದು ಇದೆ ಅಂದ್ರೆ ಹೆಂಗಿರುತ್ತೆ? ಇಲ್ಲಿ y ಅನ್ನೋದು ಧನಾತ್ಮಕ, x ಅನ್ನೋದು ಋಣಾತ್ಮಕ. ಹಾಗಾಗಿ ಇಲ್ಲಿರೋ ಚಿಹ್ನೆಗಳೆಲ್ಲ ಮೈನಸ್ ಕಾಮ ಪ್ಲಸ್ ಅನ್ನೋ ತರ ಇರುತ್ತೆ. ಅದೇ ರೀತಿ ಚತುರ್ಧಕ 3ನಲ್ಲಿ ಹೆಂಗಿರುತ್ತೆ? ಇಲ್ಲಿ x ಋಣಾತ್ಮಕ, y ಋಣಾತ್ಮಕ. ಹಾಗಾಗಿ ಏನ್ ಹೇಳ್ತೀವಿ? ಇಲ್ಲೊಂದು ಬಿಂದು ಇದೆ ಅಂತ ಆದ್ರೆ ಎರಡೂನುವೆ ಋಣಾತ್ಮಕ ಚಿಹ್ನೆ ಇರುವ ಬಿಂದು ಆಗಿರುತ್ತೆ. 4ನೇದು ಹೆಂಗಿರುತ್ತೆ? ಇಲ್ಲಿ y ಅನ್ನೋದು ಋಣಾತ್ಮಕ, x ಅನ್ನೋದು ಧನಾತ್ಮಕ ಆಗಿರೋದ್ರಿಂದ ಪ್ಲಸ್ ಕಾಮ ಮೈನಸ್ ಅನ್ನೋ ರೀತಿ ಇರುತ್ತೆ. ಹಾಗಾದ್ರೆ ಇದಿಷ್ಟು ಗೊತ್ತಾಯ್ತಲ್ವಾ? ಇದೇ ಮಾಹಿತಿನ ಬಳಸ್ಕೊಂಡು ನಾವು ಒಂದು ನಿರ್ದೇಶಾಂಕ ಯಾವ ಚತುರ್ಧದಲ್ಲಿದೆ ಅಂತ ಹೇಳ್ಬೇಕು. ಸರಿನಾ? ಇಲ್ಲಿ ನಿರ್ದೇಶಾಂಕ -5, 2. ನಾವು ಕ್ಲಿಯರ್ ಆಗಿ ಹೇಳ್ಬೋದಲ್ವಾ? ಇಲ್ಲಿ -5 ಅನ್ನೋದು ಎಡಗಡೆ ಬರುತ್ತೆ, ಕೇಂದ್ರದಿಂದ ಎಡಗಡೆ ಬರುತ್ತೆ. ಮತ್ತೆ +2 ಅನ್ನೋದು ಕೇಂದ್ರದಿಂದ ಮೇಲೆ ಬರುತ್ತೆ. ಕೇಂದ್ರದಿಂದ ಎಡಗಡೆ, ಕೇಂದ್ರದಿಂದ ಮೇಲೆ ಅಂದ್ರೆ ಬಿಂದು ಅನ್ನೋದು ಎರಡನೆಯ ಚತುರ್ಧಕದಲ್ಲಿರುತ್ತೆ. ಕರೆಕ್ಟ್. ಇಲ್ಲಿ ನೋಡಿ, ಪಾಯಿಂಟ್ ಬಿ ಅನ್ನೋದು ಮೈನಸ್ ಕಾಮ ಪ್ಲಸ್. -5, +2 ಅಂದ್ರೆ ಅದು ಬಂದು ಎರಡನೆಯ ಚತುರ್ಧಕ Q2. ಇನ್ನೊಂದು ನೋಡಿದಾಗ 2, 4. 2, 4 ಅಲ್ಲಿ ನೋಡಿ ಎರಡೂನುವೆ ಪ್ಲಸ್ ಅಲ್ಲಿರುತ್ತೆ. ಹೌದು, ಪ್ಲಸ್ ಅಂತ ಹೇಳಿದ ತಕ್ಷಣ ಕೇಂದ್ರದಿಂದ ಬಲಗಡೆ, ಇನ್ನ ವೈನುವೆ ಪ್ಲಸ್ ಅಂತ ಹೇಳಿದ್ರೆ ಕೇಂದ್ರದಿಂದ ಮೇಲೆ. ಹಾಗಾಗಿ ಬಿಂದು ಅನ್ನೋದು ಮೊದಲನೆಯ ಚತುರ್ಧಕದಲ್ಲಿರುತ್ತೆ. ಮೂರನೇದು ನೋಡಿ 3, -2. ಇಲ್ಲಿ ನೋಡಿದಾಗ x ಅನ್ನೋದು ಧನಾತ್ಮಕ, y ಅನ್ನೋದು ಋಣಾತ್ಮಕ. ಹಾಗಾಗಿ ಎಲ್ಲಿರುತ್ತೆ ಅಂದ್ರೆ ಇಲ್ಲೇ ನೋಡಿ, 4ನೆಯ ಚತುರ್ಧದಲ್ಲಿ x ಅನ್ನೋದು ಧನಾತ್ಮಕ, y ಅನ್ನೋದು ಋಣಾತ್ಮಕ. ಹಾಗಾಗಿ ಈ ರೀತಿ ಬಿಂದು ಎಲ್ಲ Q4 ಅಂದ್ರೆ ಚತುರ್ಧಕ 4ರಲ್ಲಿರುತ್ತೆ. ಇದ್ ನೋಡಿದಾಗ -4, -3 ಅಂದ್ರೆ ಇಲ್ಲಿ x ಸಹ ಋಣಾತ್ಮಕ, y ಸಹ ಋಣಾತ್ಮಕ. ಇದು ಬಂದು 3ನೆಯ ಚತುರ್ಧಕದಲ್ಲಿರುತ್ತೆ, ಅಂದ್ರೆ Q3 ಅಂತ ಆಯ್ತು. ಮತ್ತೆ ಇನ್ನೇನ್ ವಿಷಯ ಅಂದ್ರೆ, ಪ್ರತಿ ಸರಿ ನಾವು ನಿರ್ದೇಶಾಂಕ ಯಾವ ಚತುರ್ಧಕದಲ್ಲಿ ಇದೆ ಅಂತ ಹೇಳೋದಕ್ಕೆ ಪಾಯಿಂಟ್ನ ಬಿಡಿಸೋ ಅವಶ್ಯಕತೆ ಇಲ್ಲ. ಇದು ಹಿಂಗೆ ಹೇಳ್ಬೋದು. ಈಗ ಇದು ನಮಗೆ ಗೊತ್ತಿರೋ ವಿಷಯ ಅಲ್ವಾ? ಮೊದಲನೇ ಚತುರ್ಧಕದಲ್ಲಿ ಪ್ಲಸ್ ಪ್ಲಸ್, ಎರಡನೇದ್ರಲ್ಲಿ ಮೈನಸ್ ಪ್ಲಸ್, ಮೂರನೇದ್ರಲ್ಲಿ ಮೈನಸ್ ಮೈನಸ್, 4ನೇದ್ರಲ್ಲಿ ಪ್ಲಸ್ ಮೈನಸ್. ಇದು ನಮಗೆ ಗೊತ್ತಿರೋ ವಿಷಯ. ಈಗ ನಾ ಏನ್ ಮಾಡ್ತೀನಂದ್ರೆ ಈ ರೀತಿ ಬರ್ಕೋತೀನಿ. ಇಲ್ಲಿ ನೀವು ಮೊದಲನೆಯ ಚತುರ್ಧಕದ ಬಗ್ಗೆ ಯೋಚನೆ ಮಾಡಿ. ಇಲ್ಲೊಂದು ಪಾಯಿಂಟ್ ಇದೆ ಅಂತ ಆದ್ರೆ ಎರಡೂನುವೆ ಪ್ಲಸ್ ಪ್ಲಸ್ ನಲ್ಲಿ ಇರುತ್ತೆ. ಅಂದ್ರೆ ಎಕ್ಸು ಧನಾತ್ಮಕ ಆಗಿರುತ್ತೆ, ವೈನೂ ಧನಾತ್ಮಕ ಆಗಿರುತ್ತೆ. ಹಾಗಾದ್ರೆ ನಾ ಇಲ್ಲೇನ್ ಹೇಳ್ಬೋದು? ಎಕ್ಸ್ ನಿರ್ದೇಶಾಂಕ ಅನ್ನೋದು 0ಗಿಂತ ದೊಡ್ಡದು ಅಂತ ಹೇಳ್ಬೋದಾ? ಹೌದು. ಎಕ್ಸ್ ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ ಬಂದು 0ಗಿಂತ ದೊಡ್ಡದಾಗಿರುತ್ತೆ. ವೈನುವೆ 0ಗಿಂತ ದೊಡ್ಡದಾಗಿರುತ್ತೆ, ವೈ ಅಥವಾ ಲಂಬ ದೂರ. ಈಗ ಗೊತ್ತಾಯ್ತಲ್ಲ? ಎರಡನೆಯ ಚತುರ್ಧಕದಲ್ಲಿ ಹೆಂಗಿರುತ್ತೆ ಅಂದ್ರೆ ಎಕ್ಸ್ 0ಗಿಂತ ಕಮ್ಮಿ, ವೈ 0ಗಿಂತ ಜಾಸ್ತಿ. ಹೌದು. ಮೂರನೇದ್ರಲ್ಲಿ ಎರಡೂನು 0ಗಿಂತ ಕಮ್ಮಿ,
4ನೇದು ನೋಡಿ ಎಕ್ಸ್ ಅನ್ನೋದು 0ಗಿಂತ ದೊಡ್ಡದಿರುತ್ತೆ, ವೈ ಅನ್ನೋದು 0ಗಿಂತ ಚಿಕ್ಕದಾಗಿರುತ್ತೆ. ಅಂದರೆ ನೆಗೆಟಿವ್ನಲ್ಲಿ ಆನ್ಸರ್ ಬರುತ್ತೆ ಋಣಾತ್ಮಕ ಸಂಖ್ಯೆಗಳಲ್ಲಿ. ಈಗ ಈ ಮಾಹಿತಿನ ಬಳಸ್ಕೊಂಡು ನಾವು ಪಾಯಿಂಟ್ ಎಲ್ಲಿದೆ ಅಂದರೆ ನಿರ್ದೇಶಾಂಕ ಯಾವ ಚತುರ್ದಕದಲ್ಲಿದೆ ಅಂತ ಹೇಳ್ಬೋದಲ್ವಾ? ಚೆಕ್ ಮಾಡೋಣ. ಇಲ್ಲಿ ಇಷ್ಟೊಂದಿದಾವೆ, ಒಂದೊಂದಾಗಿ ನೋಡೋಣ. ಮೊದಲನೇದು ನೋಡಿ -2, 2. ಇಲ್ಲಿ -2 ಅನ್ನೋದು ಋಣಾತ್ಮಕ, ಸೊ ಎಡಗಡೆ ಬರುತ್ತೆ. ಇಲ್ಲಿ +2 ಅನ್ನೋದು ಧನಾತ್ಮಕ, ಸೊ ಮೇಲೆಗಡೆ ಬರುತ್ತೆ. ನೋಡಿ, -2 ಅಂದರೆ ಎಕ್ಸ್ನ ವ್ಯಾಲ್ಯೂ, ಅದು 0ಗಿಂತ ಕಮ್ಮಿ. 2 ಅನ್ನೋದು ವೈನ ವ್ಯಾಲ್ಯೂ 0ಗಿಂತ ಜಾಸ್ತಿ. ಹಾಗಾಗಿ ಇದು ಬಂದು ಎರಡನೆಯ ಚತುರ್ದಕದಲ್ಲಿರುತ್ತೆ. ನೆಕ್ಸ್ಟ್ 2, 6. ಇಲ್ಲಿ ನೋಡಿ, 2, 6 ಅಂದಿದ ತಕ್ಷಣ ಎರಡೂ ಒಂದು ಧನಾತ್ಮಕವಾಗಿರುತ್ತೆ, ಇನ್ನೊಂದು 0ಗಿಂತ ದೊಡ್ಡದಾಗಿರುತ್ತೆ. ಎರಡು ನೋಡಿ, ಎಕ್ಸ್ನ ಮೌಲ್ಯ ಮತ್ತು ವೈನ ನಿರ್ದೇಶಾಂಕ ಎರಡೂ 0ಗಿಂತ ದೊಡ್ಡದಾಗಿದೆ. ಹಾಗಾಗಿ ಕ್ಲಿಯರ್ ಆಗಿ ಹೇಳ್ಬೋದು ಇದು ಬಂದು ಮೊದಲನೆಯ ಚತುರ್ದಕ. ಮೂರನೇದು ನೋಡಿ, ಇಲ್ಲಿ ಎಕ್ಸ್ ಅನ್ನೋದು 0ಗಿಂತ ದೊಡ್ಡದಿದೆ, ಹಾಗಾಗಿ ಬಲಗಡೆ ಬರ್ತೀವಿ. ವೈ ಅನ್ನೋದು 0ಗಿಂತ ಚಿಕ್ಕದಿದೆ, ನೆಗೆಟಿವ್ ಅಂದರೆ ನಾವು ಕೆಳಗಡೆ ಹೋಗ್ತೀವಿ. ಬಲಗಡೆ ಮತ್ತೆ ಕೆಳಗಡೆ ಅಂದರೆ ಇದು ಬಂದು 4ನೆಯ ಚತುರ್ದಕದಲ್ಲಿರುತ್ತೆ. ಈಗಿಷ್ಟು ಗೊತ್ತಾಯ್ತಲ್ವಾ? ಇದನ್ನ ನಾವು ಹೈಡ್ ಮಾಡೋಣ. ಹಾಗೆ ನೋಡೋಣವಾ? ಇಲ್ಲಿ -4 ಮತ್ತು -3 ಅಂತ ಇದೆ. ಇದು ಯಾವ ಚತುರ್ದಕದಲ್ಲಿದೆ ಅಂದರೆ ಏನು ಹೇಳ್ತೀರಾ? ಮೈನಸ್ ಅಂತ ಹೇಳಿದ ತಕ್ಷಣ ಕೇಂದ್ರದಿಂದ ಎಡಗಡೆ, ಎಕ್ಸ್ ಎಲ್ಲ ಕೇಂದ್ರದಿಂದ ಎಡಗಡೆ ಇರುತ್ತೆ. ಅದೇ ರೀತಿ -3 ಅಂತ ಹೇಳಿದ್ರೆ ಕೇಂದ್ರದಿಂದ ಕೆಳಗಡೆ ಬರ್ತೀವಿ. ಎಡಗಡೆ ಮತ್ತೆ ಕೆಳಗಡೆ ಅಂದರೆ ಕರೆಕ್ಟ್ ಮೂರನೆಯ ಚತುರ್ದಕ. ಇಲ್ಲಿ ನೋಡಿ, -7, 2. ಇಲ್ಲಿ ಎಕ್ಸ್ ಅನ್ನೋದು ನೆಗೆಟಿವ್ ಅಂದರೆ ಋಣಾತ್ಮಕ. ಎಕ್ಸ್ ಋಣಾತ್ಮಕ ಅಂತ ಹೇಳಿದ್ರೆ ನಾವು ಎಡಗಡೆ ಹೋಗ್ತೀವಿ. ಇಲ್ಲಿ ವೈ ಅನ್ನೋದು ಧನಾತ್ಮಕ ಅಂತ ಹೇಳಿದ್ರೆ ನಾವು ಮೇಲೆಗಡೆ ಹೋಗ್ತೀವಿ. ಎಡಗಡೆ ಮತ್ತೆ ಮೇಲೆಗಡೆ ಅಂತ ಹೇಳಿದ್ರೆ ಯಾವ ಚತುರ್ದಕ? ಹೌದು, ಎರಡನೆಯ ಚತುರ್ದಕ. ಕೊನೆಯದು ನೋಡೋಣವಾ? ಇಲ್ಲಿ ಎಕ್ಸ್ ಅನ್ನೋದು ಧನಾತ್ಮಕ ಇದೆ, ವೈ ಅನ್ನೋದು ಋಣಾತ್ಮಕ. ಎಕ್ಸ್ ಧನಾತ್ಮಕ ಅಂತ ಹೇಳಿದ್ರೆ ನಾವು ಎಕ್ಸ್ ಅನ್ನೋದು 0ಗಿಂತ ದೊಡ್ಡದಾಗಿರೋದ್ರಿಂದ ಬಲಗಡೆ ಬರ್ತೀವಿ. ಇಲ್ಲಿ ವೈ ಅನ್ನೋದು 0ಗಿಂತ ಚಿಕ್ಕದು ಅಂದರೆ ನೆಗೆಟಿವ್ನಲ್ಲಿ ಬಂದಿದೆ ಅಂದರೆ ಕೆಳಗಡೆ ಹೋಗ್ತೀವಿ. ಬಲಗಡೆ ಮತ್ತೆ ಕೆಳಗಡೆ ಅಂದರೆ ಇದು ಬಂದು 4ನೆಯ ಚತುರ್ದಕ. ಈಗ ಗೊತ್ತಾಯ್ತಲ್ವಾ? ನಾವು ಬಿಂದುನ ಬಿಡಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಈ ನಿರ್ದೇಶಾಂಕನ ನೋಡಿದ ತಕ್ಷಣ ಯಾವ ಚತುರ್ದಕ ಅಂತ ಈಸಿಯಾಗಿ ಹೇಳ್ಬೋದು.